ಹೆಲೋ ಆ್ಯಂಡ್ ವೆಲ್ಕಮ್ ಟು ಮಧುಶ್ರೀಸ್ ವರ್ಲ್ಡ್. ಇವತ್ತು ನಾವು ಮಾಡ್ತಾ ಇದ್ದೀವಿ ಸ್ಪೆಷಲ್ ಎಗ್ ಬಿರಿಯಾನಿ. ಟೇಸ್ಟಿ ಮತ್ತು ತುಂಬ ಹೆಲ್ದಿ, ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಹೀಗೆ ಬರುತ್ತೆ ನೋಡಿ ಎಗ್ ಬಿರಿಯಾನಿ ಮಾಡಿದ್ಮೇಲೆ. ಸೊ ಫಸ್ಟಿಗೆ ಇದಕ್ಕೆ ಏನೇನು ಬೇಕಂತ ನೋಡೋಣ. ಫಸ್ಟಿಗೆ ನಾನು ಒಂದು ಕುಕ್ಕರಲ್ಲಿ ಎಣ್ಣೆ ಕಾಯಿಸ್ಕೊಂಡು ಅದರಲ್ಲಿ ಉದ್ದುದ್ದ ಆನಿಯನ್ಸ್ ಕಟ್ ಮಾಡ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ, ಫುಲ್ ಬ್ರೌನ್ ಆಗೋವರೆಗೂ. ಇದು ಮೇಲೆ ಗಾರ್ನಿಷಿಂಗಿಗೆ. ನೆಕ್ಸ್ಟ್ ನಮಗೆ ಒಗ್ಗರಣೆಗೆ ಉದ್ದುದ ಕಟ್ ಮಾಡಿರೋಂಥ ಉಳ್ಳಾಗಡ್ಡಿ, ಕುದಿಸಿರುವಂಥ 3 ಎಗ್ ಮತ್ತು ಒಂದೆರಡು ಮೆಣಸಿನ್ಕಾಯಿ ಉದ್ದುದ್ದು ಕಟ್ ಮಾಡಿರೋವಂಥದ್ದು, ಮತ್ತು ಟಮಾಟೆ 2, ಮತ್ತು ಹಸಿ ಶುಂಠಿ ಪೇಸ್ಟ್ ಇದೆ. ನೆಕ್ಸ್ಟು ಬಂದುಬಿಟ್ಟು ಒಗ್ಗರಣೆಗೆ ಇದು ಏಲಕ್ಕಿ, ಲವಂಗ, ಚಕ್ಕೆ, ಜೀರಿಗೆ ಮತ್ತು ಇದು ಅಡುಗೆ ಮಾಡುವಂಥ ಎಲೆ. ನೆಕ್ಸ್ಟು ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಶುಂಠಿ ಪೇಸ್ಟ್, ಟೊಮ್ಯಾಟೊ ಮತ್ತು ಕುದಿಸಿದ ತತ್ತಿ, ಮತ್ತಿದು ಉಪ್ಪು ಟೇಸ್ಟಿಗೆ. ಇದ್ರ ಜೊತೆಗೆ ನಮಗೆ ಮತ್ತೊಂದು ಮೊಸರಿನ ಪೇಸ್ಟ್ ಬೇಕಾಗುತ್ತೆ. ಇದರಲ್ಲಿ ನಾನು ಎವರೆಸ್ಟ್ ಗರಂ ಮಸಾಲ ಹಾಕಿದ್ದೀನಿ, ನಿಮ್ಗೆ ಯಾವ್ದು ಬೇಕು ಅದನ್ನು ಹಾಕ್ಕೊಳ್ಳಿ. ಅದಾದಮೇಲೆ ಸ್ಪರ್ಶಿನ್ ಕೊರಿಯಾಂಡರ್ ಪೌಡ್ರ್ ಇದೆ, ಅದನ್ನು ಕೂಡ ಹಾಕಿದ್ದೀನಿ. ಅದಾದಮೇಲೆ ಮೊಸರು ಒಂದು 2-3 ಟೇಬಲ್ ಸ್ಪೂನ್ ಅಷ್ಟು ಮೊಸರು ಎಲ್ಲ ಒಂದು ಬೌಲಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ 2 ಟೇಬಲ್ ಸ್ಪೂನ್ ಖಾರ, ಸ್ವಲ್ಪ ಅರಿಶಿನ, ಅದ್ರ ಜೊತೆಗೆ ನೀವು ಸ್ವಲ್ಪ ಬಿರಿಯಾನಿ ಮಸಾಲ ಕೂಡ ಹಾಕ್ಬೋದು. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಕೂಡ, ಟೇಸ್ಟ್ ತುಂಬ ಸಖತ್ತಾಗಿ ಬರುತ್ತೆ. ಇಲ್ಲಿ ನೋಡಿ, ನಾವು ಆನಿಯನ್ಸ್ ಫ್ರೈ ಮಾಡ್ಕೊಂಡಿರೋದು ಈ ಥರ ಬ್ರೌನ್ ಆಗಬೇಕು. ಅದಾದಮೇಲೆ ನಾವು ಏನು ತತ್ತಿಯನ್ನು ಕುದಿಸ್ಕೊಂಡಿದ್ವಿ ಅದನ್ನು ಈ ಥರ ಸ್ಮಾಲ್ ಲೈನ್ಸಲ್ಲಿ ನೀವು ಮೇಲ್ಗಡೆ ಮತ್ತು ಕೆಳಗಡೆ ಎಗ್ಸಲ್ಲಿ ನೀವು ಈ ಥರ ನೈಫಿಂದ ಕಟ್ ಮಾಡಿದ್ರೆ, ನೀವೇನು ಒಗ್ಗರಣೆ ಹಾಕ್ತೀರ ಉಪ್ಪು ಖಾರದ ಜೊತೆಗೆ ಈ ಆನಿಯನ್ಸನ್ನು, ಅದೆಲ್ಲ ಆನಿಯನ್ ಒಳಗಡೆ ಹೀರ್ಕೊಳುತ್ತೆ ಮತ್ತು ತಿನ್ನುವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ನಾನು ಕಟ್ ಮಾಡ್ಕೊಂಡಿದ್ದೀನಿ ಸ್ಮಾಲ್ ಆಗಿ. ನೆಕ್ಸ್ಟ್ ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ. ಯಾವ ಥರ ಅಂತ ಹೇಳ್ತೀನಿ. ಸೇಮ್ ಎಣ್ಣೆಯಲ್ಲೇ ಆನಿಯನ್ಸ್ ಫ್ರೈ ಮಾಡಿದ್ದನ್ನು ತೆಗೆದುಬಿಟ್ಟು ಸೇಮ್ ಎಣ್ಣೆ ಮತ್ತೆ ಕಾದಿಸ್ಕೊಂಡು ಅದರಲ್ಲಿ ನೀವು ಕಟ್ ಮಾಡಿರೋವಂಥ ಎಗ್ಸನ್ನು ಹಾಕಿ, ಜೊತೆಗೆ ಅದ್ರ ಮೇಲೆ ಉಪ್ಪು ಖಾರ ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಸಖತ್ತಾಗಿ ಬರುತ್ತೆ. ಇದು ಕೂಡ ಮೇಲೆ ಗಾರ್ನಿಷಿಂಗಿಗೆ ಬರುತ್ತೆ. ನೋಡಿ ಈ ಥರ ಉಪ್ಪು ಖಾರ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು. ಚೆನ್ನಾಗಂದ್ರೆ ಸ್ವಲ್ಪ ಆಲ್ರೆಡಿ ಇದು ಕುದಿಸಿದಿರುತ್ತೆ, ಸೊ ಇದನ್ನು ಸ್ವಲ್ಪ ಅದು ಉಪ್ಪು ಖಾರ ಹತ್ತಿ ಇದಾಗೋವರೆಗೂ ಬ್ರೌನಾಗಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಸಖತ್ತಾಗಿ ಬರುತ್ತೆ. ನೋಡಿ ಈ ಥರ ಫ್ರೈ ಆಗುತ್ತೆ. ನಿಮಗೆ ಅಕ್ಕಿ ಎಷ್ಟು ಹಾಕ್ಕೋಬೇಕಂತ ಅಳತೆ ತೋರಿಸ್ತಾ ಇದ್ದೀನಿ. ಈ ಗ್ಲಾಸಲ್ಲಿ ನಾನು 1 ಗ್ಲಾಸ್ ಅಕ್ಕಿ ಇದು ಈ ಥರ ತೊಗೊಂಡಿದ್ದೀನಿ. ಇದನ್ನು ತೊಳೆದುಕೊಂಡು ನಾನು ಜೀರಾ ರೈಸ್ ಉಪಯೋಗ ಮಾಡ್ತಾಯಿದ್ದೀನಿ ಇಲ್ಲಿ. ನೆಕ್ಸ್ಟ್ ನೋಡಿ, ಇಲ್ಲಿ ಆನಿಯನ್ಸ್ ಈ ಥರ ಫ್ರೈ ಆಗಬೇಕು, ಅದೊಂಥರ ಫೋಮನ್ನು ರಿಲೀಸ್ ಮಾಡುತ್ತೆ ಎಗ್ಗು. ಇದಾದಮೇಲೆ ಅದು ಎಗ್ಗನ್ನು ಹೊರಗಡೆ ತೆಗೆದುಕೊಂಡು ಒಗ್ಗರಣೆಗೆ ನಾವು ಏನೇನು ಸಾಮಾನು ತೊಗೊಂಡಿದ್ವಿ, ಸಾಸಿವೆ ಅದೆಲ್ಲನೂ ಕೂಡ ಇದರಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಫೋಮ್ ಆಗಿದೆಲ್ಲ ಅದು ನಡೆಯುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಅದಾದಮೇಲೆ ಮೆಣಸಿನ್ಕಾಯಿ ಕೂಡ ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡಬೇಕು. ಅದಾದಮೇಲೆ ನಾವು ಮತ್ತೆ ಆನಿಯನ್ಸ್ ಏನು ಉದ್ದುದ್ದು ಕಟ್ ಮಾಡ್ಕೊಂಡಿದ್ವಿ ಒಗ್ಗರಣೆಗೆ, ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ತಾಯಿದ್ದೀನಿ, ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನೆಕ್ಸ್ಟ್ ಲಾಸ್ಟಲ್ಲಿ ಅದಲ್ಲೇ ನಾನಿಲ್ಲಿ ಟೊಮ್ಯಾಟೊ ಕೂಡ ಹಾಕ್ತಾಯಿದ್ದೀನಿ. ಟೊಮ್ಯಾಟೊ ಕೂಡ ಚೆನ್ನಾಗಿ ಬೇಯಬೇಕು. ಅದಾದಮೇಲೆ ಇದರಲ್ಲಿ ನಾನು ಅದನ್ನು ಮೊಸರಿನ ಪೇಸ್ಟ್ ಮಾಡ್ಕೊಂಡಿದ್ದೀವಿ ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಎಣ್ಣೆ ಬಿಡಬೇಕು, ಅದು ಚೆನ್ನಾಗಿ ಕೈ ಅಲುಡಿಸ್ತಾಯಿಡಿ, ಇಲ್ಲಾಂದರೆ ಮೊಸರು ಹಾಕಿರೋದ್ರಿಂದ ಸುಟ್ಟೋಗುತ್ತೆ. ಇದರಲ್ಲಿ ನಾವು ಚೆನ್ನಾಗಿ ಕಟ್ ಮಾಡಿರೋವಂಥ ವಾಶ್ ಮಾಡಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಮಿಕ್ಸ್ ಮಾಡೋಣ. ಇದು ಕೂಡ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ರೈಸ್ಗೆ. ನೋಡಿ ಚೆನ್ನಾಗಿ ಕುದೀತಾ ಇದೆ. ಇವಾಗ ಅದಾದಮೇಲೆ ಅಳತೆ ಲೋಟದಲ್ಲಿ 2 ಗ್ಲಾಸ್ ನೀರನ್ನು ಹಾಕಿ ಚೆನ್ನಾಗಿ ಒಂದು ಕುದಿ ಬಂದಮೇಲೆ ಅಕ್ಕಿಯನ್ನು ಏನು ತೊಳೆದಿಟ್ಕೊಂಡಿದ್ವಿ ಜೀರಾ ರೈಸನ್ನು ಅದನ್ನು ಕೂಡ ಹಾಕಿ 3 ವಿಸಿಲ್ ಮಾಡಿದ್ರೆ ನಿಮಗೆ ಈ ಥರ ರೈಸು ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಉದುರಾಗಿ. ಅದ್ರ ಮೇಲೆ ನೀವು ಒಂದು ಫ್ರೈ ಮಾಡಿರೋವಂಥ ಎಗ್ ಮತ್ತು ಗಾರ್ನಿಷಿಂಗಿಗೆ ಫ್ರೈ ಮಾಡಿರೋವಂಥ ಉದ್ದುದ್ದು ಆನಿಯನ್ಸ್, ಬ್ರೌನ್ ಕಲರ್ ಆನಿಯನ್ಸ್ ಹಾಕಿ ನೀಡಿದರೆ ತುಂಬ ಸಖತ್ತಾಗಿ ಬರುತ್ತೆ. ನೋಡಿ ಈ ಥರ ಕಾಣುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆತಂದರೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಮತ್ತು ಬೆಲ್ ಐಕಾನನ್ನು ಡೆಫಿನೆಟ್ಲಿ ಹಿಟ್ ಮಾಡಿ ಮುಂದಿನ ನೋಟಿಫಿಕೇಷನ್ಗಾಗಿ. ಥ್ಯಾಂಕ್ ಯು ಸೋ ಮಚ್.